ಸರ್ ನನ್ನ ಕಡೆ ಒಂದು 10 ಲಕ್ಷ ರೂಪಾಯಿ ಅದಾವೆ. ಯಾವ್ದಾರ ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಹೇಳ್ತೀರೇನು ಸರ್? ಒಂದು ಕೆಲಸ ಮಾಡೋಣ್ರಿ, ನಿಮ್ಮ 10 ಲಕ್ಷ ರೂಪಾಯಿನ ಎಫ್ ಡಿದಾಗ ಇನ್ವೆಸ್ಟ್ ಮಾಡಿಬಿಡೋಣ. 5 ವರ್ಷಕ್ಕೆ 6.5% ತನಕ ಇಂಟ್ರೆಸ್ಟ್ ರೇಟ್ ನಿಮಗೆ ಸಿಗ್ತೈತಿ. 6.5% ಎಫ್ ಡಿ ರಿಟರ್ನ್ ಭಾಳ ಕಮ್ಮಿ ಆಗಲಿಲ್ಲ ಸರ್. RBI ರೆಪೋ ರೇಟ್ ಕಮ್ಮಿ ಮಾಡಿದ್ದು ಗೊತ್ತಿಲ್ರಿ ನಿಮಗೆ, ಅದಕ್ಕೆ ಎಫ್ ಡಿ ಇಂಟ್ರೆಸ್ಟ್ ರೇಟು ಕಮ್ಮಿ ಐತಿ ಸರ್. ನಂಗಂತೂ ಮಿನಿಮಮ್ 8% ಇಂಟ್ರೆಸ್ಟ್ ರೇಟ್ ಸಿಗೋ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬೇಕು. ಮತ್ತು ಅದ್ರ ಜೊತೆ ಫ್ಯೂಚರ್ದಾಗ RBI ರೆಪೋ ರೇಟ್ ಜಾಸ್ತಿ ಮಾಡಿದಾಗ ಆಟೋಮೆಟಿಕಲಿ ಇಂಟ್ರೆಸ್ಟ್ ರೇಟ್ನು ಜಾಸ್ತಿ ಆಗ್ಬೇಕು. ನೀನು ನನ್ನ ಹಳೆಯ ಅಲ್ಲ, ನಾನು ನಿನ್ನ ಮಾವಲ್ಲ. ಇಂಥದ್ದು ಯಾವುದೋ ಸ್ಕೀಮ್ ನನ್ನ ಬ್ಯಾಂಕ್ದಾಗ ಇಲ್ಲ ಸರ್. ಯಾರನ್ನ ಹುಚ್ಚು ಮಾಡತ್ತೀರಿ? RBI ಫ್ಲೋಟರ್ ಬಾಂಡ್ಸ್ ಅಂತ ನಿಮ್ಮ ಬ್ಯಾಂಕ್ದಾಗ ಇರಬೇಕಲ್ಲ. ಇದ್ರೊಳಗೆ ಈಗ 8.05% ತನಕ ಇಂಟ್ರೆಸ್ಟ್ ರೇಟ್ ಸಿಗತೈತಿ. ಈ ಇಂಟ್ರೆಸ್ಟ್ ರೇಟ್ 6 ಮಂತ್ಸಿಗೆ ಒಂದ್ಸರ್ತಿ ಚೇಂಜ್ ಆಗ್ತಿರ್ತೈತೆ ಅಂತ ನಿಮಗೂ ಗೊತ್ತೈತಿ. ಮತ್ತು RBI ಯಾವಾಗ ರೆಪೋ ರೇಟ್ ಜಾಸ್ತಿ ಮಾಡ್ತೈತಲ್ಲ, ಆಟೋಮೆಟಿಕಲಿ ಫ್ಲೋಟರ್ ಬಾಂಡ್ಸಿನ ಇಂಟ್ರೆಸ್ಟ್ ರೇಟ್ನು ಜಾಸ್ತಿ ಆಗಿಬಿಡ್ತೈತಿ. ಆಮೇಲೆ ಇದು ನಿಮಗೆ ಗೊತ್ತೈತಿ. ಆದ್ರೆ RBI ರೆಪೋ ರೇಟ್ ಕಮ್ಮಿ ಮಾಡಿದ್ರೆ ಫ್ಲೋಟರ್ ಬಾಂಡ್ಸ್ ಇಂದ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿಬಿಡ್ತೈತಲ್ಲ. ಹೆಂಗಾದ್ರೂ ಫ್ಲೋಟರ್ ಬಾಂಡ್ಸ್ ಎಫ್ ಡಿಗಿಂತ ಚಲೋನ. ಯಾಕಂದ್ರೆ ರೆಪೋ ರೇಟ್ ಕಮ್ಮಿ ಆದಾಗ ಎಫ್ ಡಿ ಇಂಟ್ರೆಸ್ಟ್ ರೇಟ್ ಜಲ್ದಿ ಕಮ್ಮಿ ಮಾಡಿಬಿಡ್ತೀರಿ. ಅದೇ ರೆಪೋ ರೇಟ್ ಜಾಸ್ತಿ ಆಯ್ತು ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಕ್ಕೆ ತಿಂಗಳಾನ್ಗಟ್ಲೆ ಟೈಮ್ ತೊಗೊಂತೀರಿ. ಇದ್ರೊಳಗೆ ಲಾಸ್ ಪೂರ್ತಿ ಕಸ್ಟಮರಿಗೆ. ಸರ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಿಮಗೆ ಎಲ್ಲಿಂದ ಗೊತ್ತಾತ್ರಿ? ಯಾಕಂದ್ರೆ ನೀವು ಬಿ ನಾಯಕನ ಫಾಲೋ ಮಾಡಾಕತ್ತಿಲ್ಲ. ಫಾಲೋ ಬಿ ನಾಯಕ್ ಟು ಬಿ ಎ ನಾಯಕ್.